ಮೊನ್ನೆ ನಾನು ಈ ಸಾತ್ನೂರು ಗ್ರಾಮಕ್ಕೆ ಹೋಗಿದ್ದೆ. ಈ ಸಾತ್ನೂರು ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕಿನಲ್ಲಿದೆ. ಈ ಸಾತ್ನೂರಿನಲ್ಲಿ 16ನೇ ಶತಮಾನದಲ್ಲೇ ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆ ಪಡಬಹುದಾದಂತಹ ಮಹಾ ವಿದ್ವಾಂಸನೊಬ್ಬ ಹುಟ್ಟಿ ಆತ ದೆಹಲಿಯ ಮೊಘಲ್ ದೊರೆ ಅಕ್ಬರನ ಆಸ್ಥಾನದಲ್ಲಿದ್ದ. ಯಾರು ಆ ಮಹಾವಿದ್ವಾಂಸ? ಆತನ ಸಾಧನೆ ಏನು? ಯಾಕಾಗಿ ಅಕ್ಬರ್ ಆತನನ್ನು ತನ್ನ ಆಸ್ಥಾನದಲ್ಲಿಟ್ಕೊಂಡಿದ್ದ ಅಂತ ಹೇಳಿ ಬಹುತೇಕ ಕನ್ನಡಿಗರಿಗೆ ಗೊತ್ತೇ ಇಲ್ಲ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯಶಾಸ್ತ್ರ, ಧರ್ಮಶಾಸ್ತ್ರ, ಅಲಂಕಾರ ಶಾಸ್ತ್ರ, ಛಂದಸ್ಸು, ನಾಟಕ, ಪರ್ಷಿಯನ್ ಸಂಗೀತ ಹೀಗೆ ಅನೇಕ ವಿದ್ಯೆಗಳಲ್ಲಿ ಅದ್ವಿತೀಯ ಪಾಂಡಿತ್ಯ ಪಡೆದಿದ್ದ ಏಕೈಕ ವಿದ್ವಾಂಸ ಈತ. ಈತನ ಹೆಸರು ಪುಂಡರೀಕ ವಿಠಲ. ನಾವು ಕನ್ನಡಿಗರು ಈ ಮಹಾವಿದ್ವಾಂಸ ಪುಂಡರೀಕ ವಿಠಲನನ್ನು ಮರೆತಿರ್ಬೋದು. ಆದರೆ ಪುಂಡರೀಕ ವಿಠಲ ದೆಹಲಿಯ ಆ ಅಕ್ಬರನ ಆಸ್ಥಾನದಲ್ಲಿದ್ದರೂ ಕೂಡ ತನ್ನ ದೇಶವನ್ನು, ಕರ್ನಾಟಕ ದೇಶವನ್ನು, ತನ್ನ ಊರನ್ನು ಯಾವತ್ತೂ ಮರೆಯಲಿಲ್ಲ. ಆತ ರಚನೆ ಮಾಡಿದಂತಹ ಸದ್ರಾಗ ಚಂದ್ರೋದಯ, ರಾಗಮಂಜರಿ, ರಾಗಮಾಲಾ ಮತ್ತು ನರ್ತನ ನಿರ್ಣಯ ಎಂಬ ಕೃತಿಗಳಲ್ಲಿ ಮತ್ತೆ ಮತ್ತೆ ನನ್ನೂರು ಶಿವಗಂಗೆ ಸಮೀಪದ ಸಾತ್ನೂರು ಅಂತೇಳಿ ಒತ್ತಿ ಒತ್ತಿ ಹೇಳ್ಕೊಂಡಿದ್ದಾನೆ. ಕರ್ನಾಟಕ ಸಂಗೀತದ ಪಿತಾಮಹ ದಾಸ ಪುರಂದರದಾಸರ ಸಮಕಾಲೀನರೇ ಈ ಪುಂಡರೀಕ ವಿಠಲ. ಈ ಪುಂಡರೀಕ ವಿಠಲ ಅವರನ್ನು ಕೂಡ ಕರ್ನಾಟಕ ಸಂಗೀತ ನೃತ್ಯ ಲಕ್ಷಣಗಳ ಪಿತಾಮಹ ಅಂತಲೇ ಕರೀತಾರೆ. ಆದರೆ ಈ ನಮ್ಮ ಪುರಂದರದಾಸರು ಕನ್ನಡಿಗರ ಮನೆ ಮಾತಾಗಿದ್ದರೆ ಆ ನಮ್ಮ ಪುಂಡರೀಕ ವಿಠಲ ಕನ್ನಡಿಗರಿಂದ ಎಂದೋ ಮರೆತೋಗಿದ್ದಾನೆ. ಸಾತನೂರಿನಲ್ಲಿರುವ ನೀವಿಲ್ಲಿ ನೋಡುತ್ತಿರುವ ಈ ವಿಠಲರಾಯ ಸ್ವಾಮಿಯೇ ಆ ಪುಂಡರೀಕ ವಿಠಲನ ಕುಲದೈವ. ಈ ಪುಂಡರೀಕ ವಿಠಲ ಜಮದಗ್ನಿ ಗೋತ್ರಕ್ಕೆ ಸೇರಿದ ಬ್ರಾಹ್ಮಣರು. ಆತನ ತಂದೆಯ ಹೆಸರು ವಿಠಲಯ್ಯ, ತಾಯಿ ದ್ಯಾಮಕ್ಕ. ಈ ಸಾತ್ನೂರಿನ ಪುಂಡರೀಕ ವಿಠಲರು ಒಮ್ಮೆ ಸಂಗೀತದ ಹಿರಿಮೆಯನ್ನು ಪ್ರಚಾರ ಮಾಡಲು ಉತ್ತರ ಭಾರತದಲ್ಲಿ ಸಂಚರಿಸುತ್ತಿದ್ದಾಗ ಅಕ್ಬರನ ಸಾಮಂತರಾಜನಾದ ಅಹಮದ್ ನಗರದ ಬುರ್ಹಾನ್ ಖಾನು ಇವರನ್ನು ಭೇಟಿಯಾಗ್ತಾನೆ. ಇವರ ವಿದ್ವತ್ತಿಗೆ ಮಾರು ಹೋದ ಆತ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ಕೊಡ್ತಾನೆ. ಈ ರಾಜ ಬುರ್ಹಾನ್ ಖಾನು ಈ ಪುಂಡರೀಕ ವಿಠಲರನ್ನು ನಿಮ್ಮ ವಿದ್ವತ್ತನ್ನು ಬಳಸಿ ಸಂಗೀತ ಪ್ರಪಂಚಕ್ಕೆ ನೆರವಾಗುವಂತಹ ಗ್ರಂಥಗಳನ್ನು ರಚಿಸಬೇಕು ಅಂತೇಳಿ ಕೇಳ್ಕೊಳ್ತಾನೆ. ಆಗ ಇವರು ಸದ್ರಾಗ ಚಂದ್ರೋದಯ ಎಂಬ ಕೃತಿಯನ್ನು ರಚಿಸ್ತಾರೆ. ಈ ವೇಳೆಗಾಗಲೇ ಗ್ವಾಲಿಯರ್ ದೊರೆ, ರಜಪೂತ ದೊರೆ ರಾಜ ಮಾನ್ಸಿಂಗ್ಗೆ ಈ ಪುಂಡರೀಕ ವಿಠಲರ ವಿದ್ವತ್ತಿನ ಕೀರ್ತಿ ತಲುಪ್ತದೆ. ಅವರು ತಮ್ಮ ಆಸ್ಥಾನಕ್ಕೆ ಆಹ್ವಾನಿಸಿ ಸಂಗೀತ ಪ್ರಪಂಚಕ್ಕೆ ನೆರವಾಗುವ ಒಂದು ಗ್ರಂಥವನ್ನು ರಚಿಸಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಆಗ ಈ ನಮ್ಮ ಪುಂಡರೀಕ ವಿಠಲರು ತಮ್ಮ ಎರಡನೆಯ ಗ್ರಂಥ ರಾಗಮಂಜರಿಯನ್ನು ರಚಿಸ್ತಾರೆ. ಪುಂಡರೀಕರ ಈ ಎರಡು ಗ್ರಂಥಗಳ ರಚನೆಯಿಂದ ಇವರ ಕೀರ್ತಿ ದೆಹಲಿಯ ಮೊಘಲ್ ದೊರೆ ಅಕ್ಬರನಿಗೂ ತಲುಪುತ್ತದೆ. ಆಗ ಅಕ್ಬರನು ಈ ಪುಂಡರೀಕ ವಿಠಲರನ್ನು ತನ್ನ ಆಸ್ಥಾನಕ್ಕೆ ಆಹ್ವಾನವನ್ನು ಕೊಡ್ತಾನೆ. ಅಕ್ಬರನ ಆಸ್ಥಾನದಲ್ಲಿ ಪ್ರಮುಖ ವಿದ್ವಾಂಸನಾಗಿ ನೇಮಕಗೊಂಡ ಈ ಪುಂಡರೀಕ ವಿಠಲರು ಪರ್ಷಿಯನ್ ಸಂಗೀತವನ್ನು ಕೂಡ ಕರಗತ ಮಾಡಿಕೊಳ್ತಾರೆ. ಅಲ್ಲಿ ಇವರು ಅಕ್ಬರನ ಆಸ್ಥಾನದಲ್ಲಿ ಅಕ್ಬರನ ಕೋರಿಕೆಯಂತೆ ಎರಡು ಗ್ರಂಥಗಳನ್ನು ರಚಿಸ್ತಾರೆ. ಅದರಲ್ಲಿ ಮೊದಲನೆಯದು ರಾಗಮಾಲ, ಎರಡನೆಯದು ನರ್ತನ ನಿರ್ಣಯ. ಈ ಪುಂಡರೀಕ ವಿಠಲರ ವಿದ್ವತ್ತಿಗೆ ಮನಸೋತ ಅಕ್ಬರನು ಅಕ್ಬರೀಯ ಕಾಳಿದಾಸ ಎಂಬ ಬಿರುದನ್ನು ಕೊಟ್ಟು ಗೌರವಿಸ್ತಾನೆ. ಪುಂಡರೀಕ ವಿಠಲನು ತನ್ನ ಗ್ರಂಥಗಳಲ್ಲಿ ತನ್ನ ಕುಲ, ಗೋತ್ರ, ಊರನ್ನು ಸ್ಪಷ್ಟವಾಗಿ ಹೇಳ್ಕೊಂಡಿದ್ರು ಕೂಡ ತಾನು ಯಾರಿಂದ ಈ ಸಂಗೀತ ನೃತ್ಯ ಶಾಸ್ತ್ರಗಳನ್ನು ಕಲಿತೆ ಅನ್ನೋದನ್ನು ಮಾತ್ರ ತಿಳಿಸಿಲ್ಲ. ಆದರೆ ಸಾತನೂರಿನ ಸುತ್ತಲಿನ ಶಿವಗಂಗೆ, ಕುಣಿಗಲ್ಲಿನ ಇಂದಿನ ಹೆಸರು ನರ್ತನಾಪುರಿ ಅಂತ. ಹೀಗಾಗಿ ಅಲ್ಲಿಯ ಪರಿಸರದಿಂದಲೇ ಈತ ಸಂಗೀತವನ್ನು, ನೃತ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದ ಅಂತೇಳಿ ನಾವು ಊಹಿಸ್ಬೋದಾಗಿದೆ. ಇಂಥ ಮಹಾನ್ ಪ್ರತಿಭೆ ಪುಂಡರೀಕ ವಿಠಲರ ಬಗ್ಗೆ ಕನ್ನಡಿಗರಿಗೆ ಬಹುತೇಕ ಗೊತ್ತಿಲ್ಲ ಅನ್ನೋದು ಸತ್ಯವೇ ಆದರೂ ಕೂಡ ಕನ್ನಡದ ವಿದ್ವಾಂಸರಿಗೆ, ಅಂದರೆ ಸಂಗೀತ ಮತ್ತು ನೃತ್ಯ ವಿದ್ವಾಂಸರಿಗೆ ಇವರ ಬಗ್ಗೆ ಅರಿವಿದೆ. ಈ ಕಾರಣದಿಂದಲೇ ಇವರ ಸದ್ರಾಗ ಚಂದ್ರೋದಯ, ರಾಗಮಂಜರಿ, ರಾಗಮಾಲಾ ಮತ್ತು ನರ್ತನ ನಿರ್ಣಯ ಎಂಬ 4 ಸಂಸ್ಕೃತ ಕೃತಿಗಳನ್ನು ಕನ್ನಡದಲ್ಲಿ ನೃತ್ಯ ವಿದ್ವಾಂಸರಾದ ಡಾಕ್ಟರ್ ರಾ ಸತ್ಯನಾರಾಯಣ ಅವರು ಪುಂಡರೀಕ ಮಾಲಾ ಎಂಬ ಗ್ರಂಥವನ್ನು ಪ್ರಕಟಿಸಿದ್ದಾರೆ. ಇದು ಕನ್ನಡದಲ್ಲಿ ಲಭ್ಯ ಇದೆ. ಈ ಪುಂಡರೀಕ ವಿಠಲ ಒಬ್ಬ ಹೆಮ್ಮೆಯ ಕನ್ನಡಿಗ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ನಮಸ್ತೆ.